ಹಾಯ್ ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಇದೇನಪ್ಪ ಬೆಳಗ್ಗೆನೆ ರೋಸ್ ಇಟ್ಕೊಂಡು ಎಲ್ಲೋ ಹೊರಟ್ಲು ಅಂತ ನೋಡ್ತಿದ್ದೀರಾ. ಈ ರೋಸ್ನ ತೊಗೊಂಡು ನಾನು ಪ್ರಪೋಸ್ ಮಾಡೋಣ ಅಂತ ಬಂದೆ. ಹಂಗಂತ ಏನು ಅನ್ಕೋಬೇಡಿ, ನನ್ನ ತಂಗಿ ಕಾಲೇಜ್ಗೆ ಹೋಗ್ತಾಳಲ್ಲ, ಹಾಗಾಗಿ ಅವಳು ಮಾಡ್ಕೊಂಡು ಹೋಗ್ಲಿ ಅಂತ ಕೊಡಕ್ಕೆ ಬಂದೆ. ಅವಳು ಅದೇ ಥರ ಅನ್ಕೋಬಿಟ್ಟು ಅವಳು ಖುಷಿ ನೋಡಿ ಇನ್ನು ಅವಳು ಕೊಟ್ಟು ಬಂದು ನಾನು ತಿಂಡಿನ ಮಾಡಿದ್ನಲ್ಲ ಅದನ್ನು ಅಪ್ಪಂಗೆ ಮತ್ತು ಅವ್ರ ಮಾಮಂಗೆ ಹಾಕ್ಕೊಟ್ಟೆ. ಅವ್ರ ಮಾಮ ಊಟ ಮಾಡಿಕೊಂಡು ಅವ್ನ ಡ್ಯೂಟಿಗೆ ಹೊರಟ. ಹಂಗೇನೆ ನಮ್ಮ ಸಿಂಚು ಕೂಡ ಕಾಲೇಜ್ಗೆ ಹೊರಟ್ಲು. ಇನ್ನು ಅವರಿಬ್ರಿಗೂ ಬಾ ಹೇಳಿ ನಮ್ಮ ಚಿಕ್ಕಪ್ಪ ಅವ್ರ ಹಸು ಕರು ಹಾಕೋಕ್ಕೆ ಒದ್ದಾಡ್ತಿತ್ತು. ಅಲ್ಲಿ ನಿಂತ್ಕೊಂಡೆ. ಫೈನಲಿ ಅದು ಎಲ್ಲ ನೋವು ತಿಂದು ಇಷ್ಟು ಮುದ್ದಾಗಿರೋ ಕರುಗೆ ಜನ್ಮ ಕೊಡ್ತು. ಈ ಮಧ್ಯ ಮಳೆ ಸಹ ಬಂತು. ಇನ್ನು ಮಳೆ ಬಂದಮೇಲೆ ಹಸು ಕರುನ ಒಳಗೆ ಕಟ್ಟಿ ನೀರಿಲ್ದೇ ಇರೋ ಕಾರಣ ಮಳೆ ನೀರನ್ನು ಬಿಡ್ದ ಥರ ಇಟ್ಕೊಂಡು ಇನ್ನು ಆ ಮಧ್ಯ ಅಪ್ಪು ನೋಡಿ ಇತ್ತೀಚೆಗೆ ಕೂತಿರ್ತವೆ, ನಿಂತಿರ್ತವೆ, ನಿದ್ದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಇನ್ನು ಅವನನ್ನು ಮಲಗಿಸ್ಬಿಟ್ಟು ನಾನು ಆ ಗ್ಯಾಂಪಲ್ಲಿ ಮನೇನ ಕ್ಲೀನ್ ಮಾಡ್ಕೊಂಡೆ. ನೀರಿಲ್ದೇ ಕಾರಣ ಇವತ್ತು ಸಂಜೆ ವಾರನ ಮಾಡೋಣ ಅಂತ ಹೇಳಿ. ಇನ್ನು ನಮ್ಮ ಕಡೆ ಹಸು ಕರು ಹಾಕಿದಾಗ ಅದ್ರದ್ದು ಸೆತ್ತೆ ಬಿದ್ಮೇಲೆ ಈ ಥರ ಕಣ್ಗಂಟನ ಮಾಡಿ ತೆಗೆದ್ಮೇಲೆ ಅದಕ್ಕೆ ಈ ಥರ ನಿವುಳಿಸಿ ಹಾಕ್ತಾರೆ. ಅದಾದಮೇಲೆ ಎಲ್ಲರೂ ಸಂಜೆ ಮನೆಗೆ ಬಂದರು ಅಂತ ಹೇಳಿ ಬ್ಲ್ಯಾಕ್ ಟೀನ ಮಾಡಿಕೊಟ್ಟು ಇನ್ನು ಫ್ರೆಶ್ ಆಗಿರುವಂಥ ಗಿಣ್ಣಾಲನ್ನ ಕರೆದು ಆಂಟಿ ಕೊಟ್ಟಿದ್ದರು. ಅದರಲ್ಲಿ ನಾನು ಸೆಕೆ ಗಿಣ್ಣ ಮಾಡೋಣ ಅಂತ ಹೇಳಿ ಇಲ್ಲಿ ರೆಡಿ ಮಾಡಿಕೊಂಡು ಅದಕ್ಕೆಲ್ಲ ಹಾಕಿ ಇಟ್ಮೇಲೆ ನಮ್ಮ ಯಜಮಾನರು ಗೋಬಿನ ತಂದಿದ್ರು. ಅದನ್ನು ತಿನ್ನೋಣ ಅಂತ ಹೇಳಿ ನಾನು ತೊಗೊಂಡ್ರೆ ಒಂದೇ ಪೀಸ್ ತಿನ್ನೋಕೆ ಕೊಟ್ಟಿದ್ದು ನನ್ನ ಮಗ. ಸ್ನಾನ ಮಾಡ್ಕೊಬರೋಗು ಅಂತ ಹೇಳಿ ಕಳಿಸ್ತಾರೆ, ಬಟ್ಟೆನೂ ಹಾಕ್ಕೊಳ್ದಂಗೆ ಗೋಬಿನ ತಿಂದು ಖಾಲಿ ಮಾಡ್ದ. ಇನ್ನು ಅವನಂತೂ ಕೊಡಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ ನಾನು ಹೋಗಿ ಬೆಳಗ್ಗೆಗೆ ತಿಂಡಿಗೆ ಅಂತ ಹೇಳಿ ಅಕ್ಕಿನ ನೆನೆಸಿದ್ದೆ. ಅದನ್ನು ರುಬ್ಬಿಟ್ಟೆ. ಅಷ್ಟರೊಳಗೆ ಈ ಕಡೆ ಗಿಣ್ಣು ಕೂಡ ರೆಡಿಯಾಗಿತ್ತು. ಅದನ್ನೆಲ್ಲನೂ ಕೂಡ ಕಟ್ ಮಾಡಿ ಮನೆಯವ್ರಿಗೆಲ್ಲ ಕೊಟ್ಟೆ. ಈ ರೆಸಿಪಿ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಇನ್ನು ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ.